ರೀ, ಏನಿದು ಬೆಳಬೆಳಗ್ಗೆನೆ ಎದ್ದು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ? ಅಯ್ಯೋ ಏನಿಲ್ಲ ಕಣೆ. ನಾಳೆ ಹಬ್ಬ ಅಲ್ವಾ? ಅದಕ್ಕೆ ಏನ್ ಮಾಡೋದು, ವರ್ಕರ್ಸ್ಗೆಲ್ಲಾನು ಎಳ್ಳು ಬೆಲ್ಲ ಕೊಡ್ಬೇಕು. ರೆಡಿಮೇಡ್ ತಗೊಂಬರೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮ್, ಈಗೇನ್ರಿ, ಕೊಬ್ಬರಿ ತಗೊಂಡೋಗಿ ಕೊಟ್ರೆ ಮಿಷಿನಲ್ಲೇ ಕಟ್ ಮಾಡ್ಕೊಡ್ತಾರೆ. ಕೊಬ್ಬರಿ ಬೆಲ್ಲ ಎಲ್ಲ ತಗೊಂಡೋಗಿ ಕೊಟ್ಟು ಮಿಷಿನಲ್ಲೇ ವರ್ಕ್ ಮಾಡಿಸಿದ್ರೆ ಆಯ್ತು ಬಿಡಿ. ಹೌದು, ನೀನ್ ಹೇಳ್ದಂಗೆ ಸುಮ್ನೆ ಮಿಷಿನಲ್ಲೇ ಕೊಬ್ಬರಿ ಕಟ್ ಮಾಡಿಸ್ಬಿಟ್ರೆ ಆಯ್ತು. ಈ ಅಂಗಡಿನಲ್ಲಿ ತರೋಣ ಅಂತ ಅಂದ್ರೆ ಅಂಗಡಿನಲ್ಲಿ ಸಪ್ರೇಟ್ ಎಲ್ಲಾದ್ರೂ ಸಿಗುತ್ತಾ ನೋಡು ಗಂಗು. ಮಧ್ಯಾಹ್ನ ಹೋಗ್ಬೇಕಿದ್ರೆ ಶಾಪಿಂಗ್ ಮಾಡ್ಕೊಂಬರೋಣ. ಸರಿ ಆಯ್ತು, ನಾನು ನೋಡ್ತೀನಿ ಬಿಡಿ. ಅದ್ರ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಮ್, ರೀ, ಆಮೇಲೆ ನಾನು ನಿಮಗೆ ಮನೆ ನೋಡಿ ಅಂತ ಹೇಳಿದ್ದೆ, ಅದ್ರ ಕತೆ ಎಲ್ಲಿವರೆಗೂ ಬಂತು? ಓ, ಅದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಒಂದ್ ಮನೆ ನೋಡಿದೀನಿ ಕಣೆ ಗಂಗು. ಮನೆ ಏನೋ ಚೆನ್ನಾಗೇ ಇದೆ. ಒಂದ್ಸರಿ ಬರ್ತೀಯಾ, ನೀನು ನೋಡ್ತೀಯಾ? ಹ್ಮ್, ಆಯ್ತು, ಬರ್ತೀನಿ ಬಿಡಿ. ಹೇಗೋ ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಹೊಸ ವರ್ಷದಲ್ಲಿ ಬೇರೆ ಮನೆಗೆ ಹೋಗ್ಬಿಡೋಣ. ಎಲ್ಲಿ ದೀಪ್ತಿ ಸ್ವೀಟಿ ಇನ್ನ ಎದ್ದಿಲ್ವಾ? ಎದ್ದಿರ್ತಾರೆ ಇಷ್ಟೊತ್ತಿಗೆ. ಎದ್ದಿರ್ತಾರೆ, ಮೋಸ್ಟ್ಲಿ ರೂಮಲ್ಲಿ ಇರ್ಬೇಕು. ಬರ್ತಾರೆ ತಗೊಳ್ಳಿ. ಯಾಕೆ ನೀವು ಇವತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಾಕ್ ಹೋಗಲ್ವೇನು? ಅಯ್ಯೋ, ಎಲ್ಲಿ ವಾಕ್ ಮಾಡ್ಲೆ. ಚಳಿ ಚಳಿ, ಹೊರ್ಗಡೆ ಕಾಲಿಟ್ರೆ ಸಾಕು ನಡ್ಗಂಗಾಗುತ್ತೆ. ಮತ್ ಇಲ್ಲಿ ಬನೀನಲ್ಲಿ ಕೂತಿದ್ದೀರಲ್ರಿ, ಇಲ್ಲಿ ಚಳಿ ಆಗ್ತಿಲ್ವಾ ನಿಮ್ಗೆ? ಅಯ್ಯೋ, ಇಲ್ಲೂ ಚಳಿನೇ. ಅಂದ್ರೆ ರಗ್ಗೊಚ್ಕೊಂಡ್ ಮಲ್ಕೊಂಡ್ಬಿಟ್ರೆ ಸೋಂಬೇರಿತನ ಬಂದ್ಬಿಡುತ್ತೆ, ಎದ್ದು ಹೇಳಕ್ಕೆ ಮನ್ಸ್ ಬರಲ್ಲ. ಅದಕ್ಕೆ ಎದ್ದು ಹೊತ್ತಾಗ ಈ ಕಡೆ ಬಂದೆ ಟಿವಿ ನೋಡೋಣ ಅಂತವ. ಸರಿ ಆಯ್ತು. ಇರಿ, ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡ್ಬರ್ತೀನಿ. ಇಬ್ರು ಕುಡಿತಾ ನ್ಯೂಸ್ ನೋಡೋಣ. ಸರಿ ಕಣೆ, ಆಯ್ತು. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮಗಳೇ. ಬಾಮ್ಮ ಕುತ್ಕೋ ಬಾ. ದೀಪ್ತಿ, ಹೇಗ್ ನಡೀತಾ ಇದೆಯಮ್ಮ ನಿನ್ ಕೋರ್ಸು? ಎಲ್ಲಿವರೆಗೂ ಬಂತು? ನಾನು ನಿಂಗೆ ಒಂದು ಶಾಪ್ ನೋಡೋಣ ಅಂತ ಅನ್ಕೊಂಡಿದ್ದೆ. ನಿಮ್ಮ ಅಣ್ಣನೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದ ನೋಡು. ಈಗ ಮನೆ ನೋಡಕ್ ಹೋಗ್ತಿದೀವಿ ಇವತ್ತು. ನೀನು ಬರ್ತೀಯೇನು ಮನೆ ನೋಡೋದಿಕ್ಕೆ? ಡ್ಯಾಡಿ, ನಾನು ಮನೆ ನೋಡೋದಿಕ್ಕೇನು ಬರಲ್ಲ, ನೀವೇ ನೋಡ್ಕೊಂಬನ್ನಿ. ಸರಿ ಆಯ್ತು, ನಾವು ನೋಡ್ಕೊಂಡ್ ಬರ್ತೀವಿ. ಹೇಗ್ ನಡೀತಾ ಇದೆ ನಿಂದು ಕೋರ್ಸು? ಪರವಾಗಿಲ್ವಾ? ಅವರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಾ? ಅಲ್ಲ, ಅವ್ರು ಏನಾದ್ರು ಹೇಳ್ಕೊಡ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತಂದ್ರೆ ಹೇಳು, ಬೇರೆ ಕಡೆ ಸೇರಿಸ್ತೀನಿ. ಇಲ್ಲ ಡ್ಯಾಡಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನ್ಗಂತೂ ಅವ್ರು ಹೇಳ್ಕೊಡೋದು ಎಲ್ಲಾನು ಅರ್ಥ ಆಗ್ತಾ ಇದೆ. ನಿನ್ನೆ ದಿನ ನಾನೇ ಒಂದು ಗೌನ್ ರೆಡಿ ಮಾಡಿದ್ದೆ ಡ್ಯಾಡಿ. ಇರಿ, ನಾನು ಅದು ಫೋಟೋ ತೆಕ್ಕೊಂಡಿದ್ದೀನಿ, ನಿಮಗೆ ಫೋಟೋ ತೋರಿಸ್ತೀನಿ. ಡ್ಯಾಡಿ, ಇಲ್ಲಿ ನೋಡಿ. ಹ್ಮ್ ಹಾ, ಚೆನ್ನಾಗಿದೆಯಲ್ಲ. ಇದು ನಮ್ಮ ಸ್ವೀಟಿಗೆ ಅಂತ ಫ್ರಾಕ್ ಎಲ್ಲ ತರ್ತೀವಲ್ಲ, ಆ ತರ ಇದೆಯಲ್ಲಮ್ಮ. ಹಾ ಹೌದು ಡ್ಯಾಡಿ, ಡಿಸೈನರ್ ಗೌನ್ಸ್ ಅಂದ್ರೆ ಇದೇ ತರ ಬರೋದು. ನಾನು ಇನ್ನ ವೆರೈಟೀಸ್ ಆಫ್ ಡ್ರೆಸ್ ಕಲ್ತಿದ್ದೀನಿ ಡ್ಯಾಡಿ. ಹ್ಮ್ ಸರಿ, ಹಂಗಾದ್ರೆ ನನ್ನ ಮಗಳಿಗೊಂದು ಶಾಪ್ ಹಾಕೊಳ್ಳೋದೇನೆ ಇವಾಗ. ಏನದು, ಅಪ್ಪ ಮಗಳು ಏನೋ ಹಾಕೊಡೋದು ಮಾಡೋದು ಅಂತ ಹೇಳ್ತಾ ಇದ್ದೀರಲ್ಲ? ಏನಿಲ್ಲ ಕಣೆ ಗಂಗು, ನಮ್ ದೀಪ್ತಿ ಯಾವ್ದೋ ಒಂದು ಡ್ರೆಸ್ ರೆಡಿ ಮಾಡಿಲ್ಲಂತೆ, ಅದನ್ನೇ ನೋಡ್ತಾ ಇದ್ದೆ. ಹಾ ಹೌದು ರೀ, ನೆನ್ನೆ ನನಗೂ ತೋರಿಸಿದ್ಲು, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಕಣ್ರಿ. ತಗೊಳ್ಳಿ, ಕಾಫಿ ಕುಡೀರಿ. ಸರಿಯಾಗಿದೆ. ಒಂದು 11-11:30 ಅಷ್ಟರಲ್ಲಿ ರೆಡಿ ಆಗ್ಬಿಡು. ಹೋಗಿ ಅಲ್ಲಿ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ರೀ, ಆಯ್ತು. ಮಮ್ಮಿ, ನಾಳೆ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ತಗೋಬೇಕಲ್ಲ, ಶಾಪಿಂಗ್ ಹೋಗ್ಬಿಡೋಣ. ಏನು ಸಂಕ್ರಾಂತಿ ಶಾಪಿಂಗಾ? ಬೇಡಮ್ಮ, ಈಗಿರೋ ಬಟ್ಟೆಗಳೇ ಅಷ್ಟೊಂದಿದೆ, ಮತ್ತೆ ಯಾಕಮ್ಮ ಬಟ್ಟೆ ಎಲ್ಲ? ಏ, ಹಂಗಂದ್ರಾಗುತ್ತಾ? ಅಲ್ಲ, ಹಬ್ಬಕ್ಕೆ ಬಟ್ಟೆ ತಗೋಬಾರ್ದೇನು? ಸರಿ, ನಾನ್ ಬೇಕಿದ್ರೆ ಅಮೌಂಟ್ ಕೊಡ್ತೀನಿ, ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಬನ್ನಿ. ಅಯ್ಯೋ, ಇರೋದೇ ಹಾಕೊಂಡು ಮಾಡೋದಾಯ್ತು ಬಿಡ್ರಿ, ಅದಕ್ಕೆಲ್ಲ ಯಾಕೆ ಶಾಪಿಂಗ್? ಮಮ್ಮಿ, ಈ ತರ ನೀನ್ ಹೇಳ್ತಿರೋದಾ? ಅಲ್ಲ, ಮುಂಚೆ ಡೈಲಿ ಲಕ್ಷ ಲಕ್ಷ ಶಾಪಿಂಗ್ ಮಾಡ್ತಾ ಇದ್ದೆ, ಇವಾಗ ನೋಡಿದ್ರೆ ಯಾಕೆ ಶಾಪಿಂಗ್ ಬಿಡ್ರಿ ಅಂತಿರಲ್ಲ. ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಹೌದು, ಮತ್ತೆ ನಂಬಕ್ ಎಲ್ಲಾಗುತ್ತೆ ಹೇಳು? ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಯಾಕೆ ಅಂತ ಹೇಳಿದ್ದು. ಇಲ್ಲಿ ಬಿಡೆ, ಪರವಾಗಿಲ್ಲ. ನಮ್ ಗೀತನು ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೊಂದು ಚೆನ್ನಾಗಿರೋ ಸೀರೆ ತಗೊಂಬನ್ನಿ. ಚೆನ್ನಾಗಿರೋ ಸೀರೆ ತಗೊಂಬನ್ನಿ, ನಿಮ್ಗೂ ಏನ್ ಬೇಕು ನೀವು ತಗೊಳ್ಳಿ. ಸರಿ ರೀ, ಆಯ್ತು. ಅಯ್ಯೋ ಮಮ್ಮಿ, ಈ ಸ್ವೀಟಿ ಅಂತೂ ರಾತ್ರಿ ಎಲ್ಲ ತಲೆ ತಿನ್ಬಿಟ್ಟಿದ್ದಾಳೆ. ಮಮ್ಮಿ, ನಾನು ಹೇಳ್ದಿರೋದಿಕ್ಕೆ ಹೊಸ ಬಟ್ಟೆ ಬೇಕು ಅಂತ. ಹೌದಾ? ಸರಿ ಆಯ್ತು ಬಿಡು, ತರೋಣ ಹೋಗಿ. ಸಂಕ್ರಾಂತಿ ಬಂತು ಋತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಎಳ್ಳು ಬೆಲ್ಲ ಹೈ ಬೇರಾಯಿತು, ಕೊಟ್ಟು ತಗೋ ಹೈ ಮಾತಾಯಿತು ಮುತ್ತಾಯಿತು, ಮೈಯಲ್ಲೇ ಏರುತ್ತಿದೆ ಮನ್ಮಥನ ಅಂಬುಗಳು. ಟಮ್ 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 ಟನ್ 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 ಟನ್. ರಿಜಿಸ್ಟರ್ ರವಿಚಂದ್ರನ್ ಅವರಿಗೆ ನಮಸ್ಕಾರಗಳು. ಯಾಕೆ ಇದ್ಮೂಳಿ ಹಂಗಂತ ಇದೀಯಾ? ಮತ್ತೆ ಇನ್ನೇನ್ರಿ ಅಂತಾರೆ? ಅಲ್ಲ, ಸಂಕ್ರಾಂತಿ ಬಂತು, ಹೆಂಡತಿ ಮಕ್ಳಿಗೆ ಬಟ್ಟೆ ತರನ, ಒಂಚೂರು ದುಡ್ಡು ಕಾಸು ಕೊಡೋಣ ಅನ್ನೋದ್ಬಿಟ್ಟು ನಿಮ್ದೇನ್ರಿ ನಿಮ್ದು ಅವಂತ್ರ?
ಏ ಶಾಂತ, ಹೇಳಿರ್ಲಿಲ್ವ ನಿನ್ಗೆ? ಅದು ಏನೋ ರಿಜಿಸ್ಟ್ರೇಷನ್ ಐತೆ ಅಂತವ. ಇವತ್ತೇ ಡೇಟ್ ತಗೊಂಡವ್ರೆ, ಅದೆಂತದೋ ಆನ್ಲೈನ್ ಅಂತೆ. ಆನ್ಲೈನ್ ಎಲ್ಲ ಪತ್ರ ಹಾಕ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರು. ನಮ್ಗದೆಲ್ಲ ಎಲ್ಲಿ ಗೊತ್ತಾಯ್ತದೆ. ಹಂಗಾಗಿ ಅಲ್ಲಿ ತಾಲೂಕು ಆಫೀಸ್ ಹತ್ರಕ್ ಹೋಗಿದ್ದೆ. ಹ್ಮ್ ಅಲ್ಲಿ ಯಾರೋ ಒಬ್ಬ ಹುಡುಗ ಸಿಕ್ಕಿ ಮಾಡ್ಕೊಡ್ತೀನಿ ಬಿಡಿ, ನಮ್ಗೆ ಇಷ್ಟು ಅಂತ ಕೊಟ್ಬಿಡಿ ಅಂತ ಅಂದ್ರು. ಅದೇನೋ ಬ್ಯಾಂಕ್ ಕಟ್ಟಚ್ಚಲನ್ನು ಆಫೀಸ್ ಕೊಡೋದು, ನಮ್ಗೆ ಕೆಲಸ ಮಾಡ್ಕೊಡ್ತೀವಲ್ಲ ನಮ್ಗೆ ಅಂತವ. ಅದಕ್ಕೆ ಮಾತಾಡ್ಕೊಂಡ್ ಬಂದೆ. ಅವನು ಎಲ್ಲ ರೆಡಿ ಮಾಡ್ಸೋನಂತೆ, ಫೋನ್ ಮಾಡಿದ್ದ. ಇವತ್ತು ಮಧ್ಯಾಹ್ನ 11:30ಗೇನೋ ಟೈಮ್ ಐತೆ ಬನ್ನಿ ಅಂತವ. ಏನು ಇವತ್ತು 11:30? ಅಯ್ಯೋ ರೀ, ನಾನು ನಾಳೆಗೆ ಹಬ್ಬ ಅಲ್ವಾ, ಹಬ್ಬಕ್ಕೆ ಸ್ವಲ್ಪ ಅದು ಗೆಣಸು ಅವರೆಕಾಯಿ ಇವೆಲ್ಲ ತರಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಈ ಪುಷ್ಪನೂ ಮಾತಾಡ್ಕೊಂಡಿದ್ದು. ಈಗ ನೀವು ಇಲ್ಲಿಗೆ ಬಾ ಅಂತ ಅಂದ್ರೆ ರೀ, ನಾವು ಬರ್ದೇ ಇದ್ರೆ ಹಾಕಲ್ವಾ? ಅಲ್ಲೇ, ನಿನ್ಗೇನ್ ಬುದ್ಧಿ ಐತಾ ಇಲ್ವಾ? ಅಲ್ಲ, ಹಬ್ಬ ಬೇಕಿದ್ರೆ ಆಮೇಲೆ ರಿಜಿಸ್ಟರ್ ಆದ್ಮೇಲೆ ಮಾಡ್ಕೋಬಹುದು. ರಿಜಿಸ್ಟರ್ ನೀನ್ ಇಡ್ಲೇಬೇಕು. ಬಾ ಸುಮ್ನೆ, ನನಗ್ ತಲೆ ಕೆಡಿಸ್ಬೇಡ ಆಮೇಲೆ. ಅಯ್ಯೋ ರೀ, ಹಂಗಲ್ಲ ಕಣ್ರಿ, ನಾವು ಒಂಚೂರು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಎಲ್ಲ ನಿನ್ ಮಗ ಕರಿ. ಸ್ವಾಮಿ, ಸ್ವಾಮಿ. ಏನಪ್ಪ ಸ್ವಾಮಿ? ಅದೇ ಕಣಪ್ಪ, ರಿಜಿಸ್ಟರ್ಗೆ ನೀನ್ ಹೆಂಡತಿ ಏನ್ ಬೇಕಾಗ್ತಲ್ವಂತೆ. ಮತ್ತೆ ಸಾಲ ತೀರ್ಸ್ಕೊಳ್ಳೋದಲ್ವಾ, ಜಮೀನ್ ಮೇಲೆ ತಗೋತಾ ಇರೋದು. ಬೇಡ ಬಿಡಿ, ನಿಮ್ದೆ ಸಾಕು ಅಂತ ಹೇಳವ್ರೆ. ರೆಡಿ ಆಗ್ಬಿಡು, ಒಂದು 11:30ಗೆ ರಿಜಿಸ್ಟರ್ ಐತಂತೆ. ಇಲ್ಲಿಂದ 11 ಗಂಟೆಗೆ ಬಿಟ್ರೆ ಅಲ್ಲಿಗೆ ಹೋಗಿ ಒಂದು 1/4 ಗಂಟೆ ಆಯ್ತದೆ ಟೌನ್ಗೆ. ಒಂದು 1/4 ಗಂಟೆ ಅಂತ ಅಂದ್ರೂ ಒಂದು 10 ನಿಮಿಷ ಮುಂಚೆ ಇದ್ರೆ ನಮ್ಗೆ ಒಳ್ಳೇದಲ್ವಾ? ಅದಕ್ಕೆ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡ್ ಬಂದ್ಬಿಡೋಣ, ಏನಂತೀಯ? ಹ್ಞೂ ಸರಿ ಅಪ್ಪ, ಆಯ್ತು, ಹೋಗೋಣ ಬಿಡಿ. ನಿಮ್ಮ ಅಮ್ಮ ಅದೇನೋ ಸಂತೆ ಮಾಡ್ಬೇಕು ಹಬ್ಬಕ್ಕೆ ಅಂತ ಹೇಳ್ತಾವಳೆ. ರಿಜಿಸ್ಟರ್ ಮುಗಿದ್ಮೇಲೆ ಬಸ್ ಸ್ಟ್ಯಾಂಡ್ ಬಿಟ್ಟು ಕೊಟ್ಬಿಡು. ಅವ್ರ ಗೆಳತಿರೇನಾದ್ರು ಬದುಕಿತ್ತಾರೋ ಏನೋ, ಜೊತೆಲಿ ಹೋಗಪ್ಪ ಈ ಸಂತೆ ಮಾಡ್ಕೊ ಬರ್ಲಿ. ಅಮ್ಮ, ನೀನ್ ಯಾಕೆ ಹೋಯ್ತೀಯ? ಸುಮ್ನೆ ನಾನೇ ಮಾಡ್ಕೊಬತ್ತೀನಿ, ಏನ್ ಬೇಕು ಹೇಳು. ಅಯ್ಯೋ, ನಿಮ್ಗೆಲ್ಲ ಹೇಳಿ ತರ್ಸಂಗಿದ್ರೆ ಯಾಕಪ್ಪ ನಾನು ಹೋಗ್ಬೇಕಾಗಿತ್ತು? ನಿಮ್ಗೆ ಹೇಳುವೆ ಅಲ್ಲ, ಒಂತಂದ್ರೆ ಒಂದ್ ಬಿಟ್ಟು ಬಂದಿರ್ತೀರ. ಅದಕ್ಕೆ ಬೇಡ, ನಾನೇ ಹೋಗಿ ತಗೋಬತ್ತೀನಿ ಅಂತ ಹೊಂಟಿರೋದು. ಸರಿ ಆಯ್ತು ಬಿಡಿ. ಯಾರು ಬರ್ತಾವ್ರೆ ನಿಮ್ ಜೊತೆಲಿ? ಅದೇ ಆ ಪುಷ್ಪ ಬರ್ತೀನಿ ಅಂತ ಅಂದಿದ್ಲು, ಅವಳು ನಾನು ಜೊತೆಲಿ ಹೋಗೋಣ ಅಂತ. ಇನ್ ಯಾರನ್ನು ನಾವು ಕೇಳಿರ್ಲಿಲ್ಲ ಕಣಪ್ಪ. ಈಗ ಬೇರೆ ನಿಮ್ಮ ಅಪ್ಪ ರಿಜಿಸ್ಟ್ರು ಅಂತವ್ರೆ. ಈಗ ಅದನ್ನ ಮುಗಿಸ್ಕೊಂಡು ನಾನು ಸಂತೆ ಮಾಡಕ್ ಬರ್ಬೇಕು. ಅವಳು ನಮ್ ಜೊತೆನೆ ಎಲ್ಲಿ ಬರ್ತಾರೆ ಓದ್ನಂತೆ. ಹಿಂಗೆ ಕಣೆ, ಹಿಂಗೈತೆ. ಒಂದು 12 ಎಷ್ಟು ಗಂಟೆಗೆ ಮುಗಿತದ್ರಿ? ಅಯ್ಯೋ, ಏನಿಲ್ಲ, ಮುಂಚಿನ ತರ ನಿಂತ್ಕೋಬೇಕು ಕಾಯ್ಬೇಕು ಅಂತ ಏನಿಲ್ಲ. ಟೈಮ್ ಕೊಟ್ಟಿರ್ತಾರ, ಹೋಗಿ ನಿಂತ್ಕೊಳ್ಳೋದು, ಅಲ್ಲೊಂದು ಫೋಟೋ ತೆಗಿತಾರೆ, ಹೆಬ್ಬೆಟ್ಟು ತಗೋತಾರೆ, ಕೊಟ್ಬಿಟ್ಟು ಬರ್ತಾ ಇರೋದಷ್ಟೇ. ಹಂಗಂದ್ರು ಒಂದು ಅರ್ಧ ಗಂಟೆ ಆಗ್ಬೋದೇನಪ್ಪ. ರೀ, ಹಂಗಾದ್ರೆ ಒಂದ್ 12 ಗಂಟೆ ಆಯ್ತದೇನಿ? ಆಗುತ್ತೆ. ಸ್ವಾಮಿ, ನೀನೊಂದ್ ಕೆಲಸ ಮಾಡಪ್ಪ, ನಾನು ನಿಮ್ಮ ಅಪ್ಪ ಇಬ್ರುವೆ ಬಸ್ಸಿಗೆ ಬಂದ್ಬಿಡ್ತೀವಿ. ನೀನು ಬೈಕ್ ತಗೊಂಬಾ. ಅಲ್ಲಿ ರಿಜಿಸ್ಟ್ರೇಷನ್ ಏನೋ ಮುಗೀತದಲ್ಲ, ಮುಗೀತಿದ್ದಂಗೆ ನನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಕೊಟ್ಬಿಡು. ಫೋನ್ ಮಾಡ್ತೀನಿ ಇವಳಿಗೆ, ಪುಷ್ಪಂಗೆ ಎಲ್ಲವಳೆ ಅಂತವ. ಅವಳಿಗೂ ಒಂದು 12, 11:45ಗೆ ಬರಕ್ ಹೇಳ್ಕೊಂಡ್ಬಿಡ್ತೀನಿ. ಅವಳು ಅಲ್ಲಿಗೆ ಬರ್ಲಿ, ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊ ಬರ್ತೀವಿ. ಸರಿ ಆಯ್ತು ಬಿಡು, ಹಂಗೆ ಮಾಡಿದ್ರಾಯ್ತು. ಅಲ್ಲ ಕಣಮ್ಮ, ಈ ರಮ್ಯ ಒಂಚೂರು ಸಂತೆಗಿಂತೆ ಮಾಡೋದು ಇದೆಲ್ಲ ಹೇಳ್ಕೊಡು ನೀನು. 3 ಹೊತ್ತು ಮನೇಲಿ ಇರ್ತಾಳೆ, ಆ ಫೋನ್ ಮುಗ್ತಾ ಕೂತಿರ್ತಾಳೆ. ಆ ರೀಲ್ಸ್ಗಳು ಬರ್ತಾವಲ್ಲ, ಒಂದಾದ್ರೆ ಒಂದು ಏನ್ ಚಂದು ಅದನ್ನೇ ನೋಡ್ತಾ ಇರ್ತಾಳೆ. ಅಯ್ಯೋ ಬಿಡಪ್ಪ, ಹೋಗ್ಲಿ. ಅವಳಿಗೆ ಸಂತೆಗಿಂತೆ ಮಾಡಕ್ಕೆ ಬರಾಕಿಲ್ಲ. ಅದೇ ಕಣಮ್ಮ ಹೇಳ್ತಿರೋದು, ಬರೋದಿಲ್ಲ ಅವಳಿಗೆ. ಹೇಳ್ಕೊಡು, ಕಲ್ತ್ಕೊಳ್ಳಿ. ನಾಳೆ ಅಕಸ್ಮಾತ್ ನೀನ್ ಏನಾದ್ರೂ ಇಲ್ಲ ಎಮರ್ಜೆನ್ಸಿ ತರಬೇಕು ಅಂತ ಅಂದಾಗ ಅವಳೇ ಹೋಗ್ತರಕ್ಕಾಗೋದಿಲ್ವಾ? ಅದ್ಯಾಕಪ್ಪ ಹಂಗಂತೀಯ? ಈಗಿನ ಕಾಲದ ಮಕ್ಳು ಎಲ್ಲಾನು ಕಲ್ತಿರ್ತಾರೆ, ಅವಳಿಗೂ ಎಲ್ಲ ಗೊತ್ತು. ಆದ್ರೂ ಅವಳು ಬರೋದಿಲ್ಲ. ಬರ್ದಿರನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಕ್ಕಾಯ್ತದ ಹೇಳು? ಬೇಡ ಬಿಡು, ನಾವೇ ಹೋಗಿ ಮಾಡ್ಕೊಬತ್ತೀವಿ. ಸರಿ ಆಯ್ತು ಬಿಡಮ್ಮ, ಹಂಗಾದ್ರೆ. ಸರಿ ಹಂಗಾದ್ರೆ, ನಾನು ಹೋಯ್ತೀನಿ. ಮತ್ತೆ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ನೀರ್ ಕಟ್ಬಿಟ್ಟು ಬರ್ತೀನಿ. ಬೋರ್ವೆಲ್ ನೀರ್ ಆನ್ ಮಾಡ್ಬಿಟ್ಟು ಆ ತೆಂಗಿನ ಸಸಿ ಎಲ್ಲ ಅವಲ್ಲ, ತೆಂಗಿನ ಸಸಿಗಳು ಇವಾಗ ನೆಡ್ಸಿರೋದು ಇನ್ನ ಚಿಕ್ಕ ಚಿಕ್ಕದು. ಈ ಬಿಸಿಲಿಗೆ ಬಾಡ್ದಂಗ್ ಆಗ್ಬಿಡ್ತವೆ. ಅದಕ್ಕೆ ಇನ್ನೊಬ್ಬ ಹೋದ್ರೆ ಸಾಯಂಕಾಲ ಆಯ್ತದೆ ಅನ್ಸುತ್ತೆ ಬರೋದ್ ನಾವು. ಮುಂಚಿನ ತರ ಇಲ್ಲ ಕಣಪ್ಪ ಮಗ. ಬೇಗನೆ ಮುಗಿಸ್ಕೊಡ್ತಾರಂತೆ, ಬೇಗನೆ ಬರ್ಬೋದು. ಆದ್ರೂ ಪರವಾಗಿಲ್ಲ, ಈ ಬೋರ್ವೆಲ್ ಲೈನು ಬೆಳಿಗ್ಗೆ ಒಂದು 6ರಿಂದ 10ವರೆಗೂ ಇರ್ತದೇನೋ ಅಷ್ಟೇ. ಮಧ್ಯಾಹ್ನ ಬರಕಲ್ಲ. ಹೋಗು, ಆನ್ ಮಾಡ್ಬಿಟ್ಟು ಬರೋಗು ನೀನು. ಸರಿ ಕಣಪ್ಪ, ಆಯ್ತು. ಶಾಂತ, ನೀನು ಹೋಗು, ಮತ್ತೆ ಬೇಗ ಬೇಗ ಅದೇನೈತೆ ಕೆಲಸಗಳು ಮುಗಿಸ್ಕೊಬಿಟ್ಟು ಒಂದು 11 ಗಂಟೆ ಅಷ್ಟ್ರಲ್ಲಿ ರೆಡಿ ಆಗ್ಬಿಡು. ರೀ, ಸರಿ ಆಯ್ತು, ರೆಡಿ ಆಯ್ತೀನಿ. ಅಲ್ಲ, ನನಗೊಂದು 500,000 ಇದ್ರೆ ಕೊಡ್ರಿ. ಈಗ ಯುಗಾದಿ ಹಬ್ಬ, ಹೊಸ ವರ್ಷ ನಮ್ಗೆ ಹಿಂದೂಗಳಿಗೆ. ನಾನೊಂದು ಸೀರೆ ತಗೋತೀನಿ. ಅಲ್ಲಲ್ಲಲ್ಲ, ಗಿಡ್ಮುಳಿ, ಒಳ್ಳೆ ಟ್ಯಾಕ್ಸ್ ಹಾಕಕ್ಕೆ ಬಂದಲ್ಲ. ಅಲ್ಲ, ಸೀರೆ ತಗೊಳ್ದೇ ಇದ್ರೇನು? ಅಷ್ಟೊಂದು ಸೀರೆಗಳವಲ್ಲ, ಅಜ್ಜಲ್ಲಿ ಯಾವ್ದೋ ಒಂದು ಹೋಗು.
ಅಯ್ಯೋ 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 ನನ್ಗೊಂದ್ ಸೀರೆ ಕೊಡ್ಸಕ್ ಇಷ್ಟು ಮೀನ ಮೀಶ ಎಣಿಸ್ತಾ ಇದ್ದೀರಲ್ರಿ. ಅಲ್ಲ ನಿಮ್ ಮನೆಗೋಸ್ಕರ ಎಲ್ಲ ಕೂಲಿ ಕೆಲಸ ಮಾಡ್ತೀನಿ. ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆ ಒರ್ಸು, ಕಸ ಗುಡ್ಸು, ಪಾತ್ರೆ ತಿಕ್ಕು, ಅಡಿಗೆ ಮಾಡು, ಬಟ್ಟೆ ಒಗಿ, ಅದ್ ಮಾಡು ಇದ್ ಮಾಡು ಅಂತ ಸೊಳ್ಳೆ ಸೊಂಬ ಅನ್ಕೊಂಡು ಇಷ್ಟ ಕೆಲಸ ಮಾಡ್ತೀನಿ. ಇಷ್ಟ ಕೆಲಸ ಮಾಡಿದ್ರು ನನ್ಗೊಂದ್ ಸೀರೆ ತಗೊಳ್ಳೋ ಯೋಗ್ಯತೆ ಇಲ್ವಾ? ಇದೇ ಕೆಲಸ ಹೊರಗಡೆ ಎಲ್ಲಾದ್ರೂ ಮಾಡಿದ್ರೆ ಎಷ್ಟು ದುಡ್ಡು ಕೊಡೋರು ಗೊತ್ತಾ? ನಿಮ್ ಮನೆತನಕ್ಕೆ ಮಾಡಿ 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 ನನ್ ಜೀವನನೇ ಸೌದೋಯ್ತು. ಒಂದ್ ಸೀರೆಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಈ ಮನೆಗ್ ನನ್ ಜೀವನನೇ ಸವಸಿದ್ರು ಒಂದ್ ಸೀರೆ ಗತಿ ಇಲ್ಲ ನನ್ಗೆ. ಅಯ್ಯೋ ಅಯ್ಯೋ ಶಾಂತ, ಶಾಂತಳಾಗು ಶಾಂತಳಾಗು, ಶಾಂತಳಾಗು. 500 ರೂಪಾಯಿ ಕೊಡ್ತೀನಿ, ನಿನ್ಗೆ ಎಂತದ್ ಬೇಕೋ ಚಂದಾಗಿರೋ ಮೀಣ ಅನ್ನೋ ಸೀರೆ ತಗೊಂಡು ಉಟ್ಕೊಬಿಡು. ಕೊಡೋ 200 ರೂಪಾಯಿಗೆ ಚಂದಾಗಿರೋ ಮೀನಾ ಸೀರೆ ಬರ್ತದ? ಯಾವ್ದೋ ಒಂದ್ ಬರ್ತದೆ, ಕೊಡಿ ಅತ್ತಾಗಿ. ಅದು ಗತಿ ಇಲ್ದೆ ಕೂತಿದೀನಿ.